ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಿದ್ದೀರಾ ಖುಷಿ ಬ್ಲಾಗ್ ಕನ್ನಡ. ಇವತ್ತು ಬೇಗ ಮಾರ್ನಿಂಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎದ್ದಿದ್ದು ಬೇಗನೆ ಎದ್ದಿದ್ದೆ, ಒಂದು 4:30 ಅಷ್ಟರಲ್ಲೆಲ್ಲ ಎದ್ದಿದ್ದೆ. ಒಂದು 6:30 ಅಷ್ಟರಲ್ಲೆಲ್ಲ ನನ್ನ ಕೆಲಸನೇ ಮುಗ್ದೋಗಿತ್ತು. ಬೇಗ ಇದ್ದರೆ ಬೇಗ ಕೆಲಸನೂ ಮುಗ್ದೋಗುತ್ತೆ, ಪೂಜೆನೂ ಮುಗ್ದೋಗುತ್ತೆ. ಪೂಜೆ ಮಾಡೋಣ ಅಂತಲೇ ಅಂದ್ಬಿಟ್ಟು ಬೇಗ ಎದ್ದಿದ್ದೆ. ಕೆಲಸ ಎಲ್ಲ ಮುಗಿಸಿ ಪೂಜೆನೂ ಮುಗ್ದಿತ್ತು. ನಮ್ಮ ಮನೆಯವರು ಗಾಡಿ ಕ್ಲೀನ್ ಮಾಡಬೇಕು ಅಂತ ಅಂದ್ಬಿಟ್ಟು ಕೆಳಗಡೆ ಹೋಗಿದ್ರು. ನಮ್ಮ ಪಾಪು ನಮ್ಮ ಚಿನ್ನು ಎದ್ಕೊಂಡು ಕೂತಿದ್ಲು. ನೆಕ್ಸ್ಟು ನಂದು ಪೂಜೆ ಎಲ್ಲ ಆಗಿತ್ತು. ಇವತ್ತು ಪೂಜೆ ಮಾಡಬೇಕು ಅಂದ್ಬಿಟ್ಟು ಸ್ಯಾರಿ ಹಾಕ್ಕೊಂಡಿದ್ದೆ. ನೆಕ್ಸ್ಟು ಕಾಫಿ ಮಾಡ್ಕೊಂಡು ಕುಡಿದು ಮತ್ತು ತಿಂಡಿಗೆ ಅಂದ್ಬಿಟ್ಟು ಮೆಂತ್ಯ ಬಾತ್ ಮಾಡಿದ್ದೆ. ಆ ರೆಸಿಪಿ ಏನು ಇಲ್ಲಿ ತೋರಿಸಿಲ್ಲ, ಮಾಮೂಲಿ ಮೆಂತ್ಯ ಬಾತ್ ಮಾಡಿದ್ದೆ. ನೆಕ್ಸ್ಟು ಆ ಮೆಂತ್ಯ ಬಾತ್ ರೆಸಿಪಿ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ಅದನ್ನು ತೋರಿಸ್ತೀನಿ. ತಿಂಡಿ ಎಲ್ಲ ಮಾಡಿಕೊಂಡು ನಮ್ಮ ಮನೆಯವರು ಡ್ಯೂಟಿಗೆ ಹೊರಟರು. ನಮ್ಮ ಚಿನ್ನೂ ಸ್ಕೂಲ್ಗೆ ಹೋದ್ಲು. ನೆಕ್ಸ್ಟ್ ಅವ್ರು ಹೊರಟಾದ್ಮೇಲೆ ನಾನು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡೆ. ನೆಕ್ಸ್ಟ್ ಇದು ಈವ್ನಿಂಗು ಬ್ಲಾಗ್, ಇದು ನೈಟ್ದು. ಬೆಂಡೆಕಾಯಿ ಫ್ರೈ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಒಂದು 1/4 kg ಅಷ್ಟು ಬೆಂಡೆಕಾಯಿ ತೊಗೋಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನಾನು ತೊಗೊಂಡಿರೋದು 1/4 kg. ಅದನ್ನು ಸ್ವಲ್ಪ ಎಣ್ಣೆ ಬಿಟ್ಟು ಬಾಣಲಿಗೆ ಅದನ್ನು ಬೆಂಡೆಕಾಯಿ ಹಾಕಿ ಸ್ವಲ್ಪ ಒಂದು 10 ನಿಮಿಷ ಅದು ಲೋಳೆ ಥರ ಇದಾಗುತ್ತಲ್ಲ, ಅದೆಲ್ಲ ಡ್ರೈ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ರುಬ್ಬಕ್ಕೆ ಒಂದು ಈರುಳ್ಳಿ, 1 ಟೊಮೆಟೊ, 2 ಈರುಳ್ಳಿ, 1 ಬೆಳ್ಳುಳ್ಳಿ ಮತ್ತು ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸಾಂಬಾರು ಪುಡಿ, ಅದನ್ನಷ್ಟು ಹಾಕ್ಕೊಂಡು ರುಬ್ಕೋಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು, ನಾನು 1/4 kg ಬೆಂಡೆಕಾಯಿ ತೊಗೊಂಡಿದ್ದೆ, ಅಷ್ಟಕ್ಕೆ ಇಷ್ಟು ತೊಗೊಂಡಿದ್ದೀನಿ. ಅದನ್ನೆಲ್ಲ ಹಾಕ್ಕೊಂಡು ರುಬ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ನೀವೊಂದು ಸತಿ ಟ್ರೈ ಮಾಡಿ ನೋಡಿ. ಅಂದರೆ ಫ್ರೈ ಥರ ಮಾಡ್ಕೋಬೇಕು. ಜಾಸ್ತಿ ತೆಳ್ಳಗೆ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರಲ್ಲ. ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಫ್ರೈ ಥರ ತುಂಬ ಚೆನ್ನಾಗಿರುತ್ತೆ, ಬೇಗನೂ ಆಗುತ್ತೆ. ಏನು ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳೋದು ಮತ್ತು ಸ್ವಲ್ಪ ಇದನ್ನು ರುಬ್ಕೊಳ್ಳೋದು, ಮತ್ತು ಅದು ರುಬ್ಬಿರೋದು ಒಗ್ಗರಣೆ ಮಾಡೋದು, ಬೆಂಡೆಕಾಯಿ ಹಾಕ್ಕೊಳ್ಳೋದು ಅಷ್ಟೇ. ಇನ್ನೇನಿಲ್ಲ, ಜಾಸ್ತಿ ಏನು ಲೇಟ್ ಆಗಲ್ಲ ಇದು ಸಾಂಬಾರು ಮಾಡೋಕ್ಕೆ, ಬೆಂಡೆಕಾಯಿ ಫ್ರೈ ಮಾಡೋಕ್ಕೆ. ನಾನು ಸಾಂಬಾರು ಪುಡಿ ಎಲ್ಲ ಹಾಕೋತಾ ಇದ್ದೀನಿ ರುಬ್ಬಕ್ಕೆ. ನೆಕ್ಸ್ಟು ರುಬ್ಕೊಂಡಿದ್ದೆಲ್ಲ ಆಯಿತು. ನೆಕ್ಸ್ಟ್ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು 1 ಈರುಳ್ಳಿ ಅದನ್ನು ಹಾಕ್ಕೊಂಡು, ಒಂದು ಸಣ್ಣದು ಈರುಳ್ಳಿ ಆದರೂ ಓಕೆ. ಅದೊಂದು ಸ್ವಲ್ಪ ಈರುಳ್ಳಿದು ಫ್ರೈ ಆದಮೇಲೆ ನೆಕ್ಸ್ಟು ರುಬ್ಕೊಂಡಿರೋದು ಅದನ್ನು ಹಾಕಿ, ನಮಗೆ ನೀರು ಎಷ್ಟು ಬೇಕು ಅಂದರೆ ಫ್ರೈಗೆ ಎಷ್ಟು ಬೇಕೋ ಆ ಥರ ಹಾಕ್ಕೊಂಡ್ರೆ ಸರಿ. ಸಾಂಬಾರು ಥರ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರಲ್ಲ, ಸ್ವಲ್ಪ ಗಟ್ಟಿಯಾಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅದು ರುಬ್ಕೊಂಡಿರೋದೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಒಂದು 5-10 ನಿಮಿಷ ಚೆನ್ನಾಗಿ ಬೆಂದಾದಮೇಲೆ ಅದು ಬೆಂಡೆಕಾಯಿ ಹುರ್ಕೊಂಡಿರ್ತೀವಲ್ಲ ಅದನ್ನು ಹಾಕಿದ್ರೆ ಬೆಂಡೆಕಾಯಿ ಫ್ರೈ ರೆಡಿ ಆಗುತ್ತೆ. ತುಂಬ ಚೆನ್ನಾಗಾಗುತ್ತೆ. ನೀವೊಂದು ಸತಿ ಟ್ರೈ ಮಾಡಿ. ಇದು ಚಪಾತಿಗೆ, ದೋಸೆಗೆ, ಮುದ್ದೆಗೆ ಎಲ್ಲ ಚೆನ್ನಾಗಾಗಿರುತ್ತೆ. ನಾನು ಮಾಡಿದ್ದು ಮುದ್ದೆಗೆ ಸೂಪರಾಗಿತ್ತು ಟೇಸ್ಟು. ನೀವೊಂದು ಸತಿ ಟ್ರೈ ಮಾಡಿ. ಇದನ್ನು ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನೆಕ್ಸ್ಟು ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ, ನನ್ನ ಫ್ಯಾಮಿಲಿ ಜೊತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ.